ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗಲೂ ಆ ಯೋಗ ಊರ್ ಬಾಗ್ಲಲ್ಲಿ ನಿಂತಿದೆ. ಲೆಕ್ಕ ಚುಕ್ತಾ ಮಾಡೋ ಕಾಲನೂ ಬಂದಿದೆ. ನೀನು ಬಂದೇ ಬರ್ತೀಯ ಅಂತ ತವರು ಕಾಯ್ತಾ ಇದೆ. ಮೂರನೇದು ಗಾಳಿಗೆ ಅಲಗಾಡುತ್ತೆ. ಅದಕ್ಕೆ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿಸ್ಲಿಲ್ಲ ಅಂದ್ರೆ ಅದು ಬಾಡಿ ಹೋಗುತ್ತೆ. ಕಾಪಾಡ್ಕೋ ನಿನ್ನ ಕರುಳ ಬಳ್ಳಿನ, ಕಾಪಾಡ್ಕೋ ನಿನ್ನ ತವರೂರನ್ನ. ಪುಟ್ಟಕ್ಕ, ಇದ್ಯೋನಿದು ಪ್ರಸಾದ ತಗೊಳ್ದೆ ಬಂದು ಇಲ್ಲಿ ಕುಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡದೆ ಇನ್ನೇನು ಮಾಡಲಿ ಅಮ್ಮವ್ರೆ. ಗುರುಗಳು ಹೇಳ್ತೀನಿ ಕೇಳಿ ಕುಟುಂಬ ಸಾನೆ ತಾನು ಕೆಡಿಸ್ಬಿಟ್ರು. ಯೋಚನೆ ಮಾಡಬೇಡ ಪುಟ್ಟಕ್ಕ. ನಿನ್ನಂತ ಒಳ್ಳೆ ಜೀವನ ಅದ್ಯಾವ್ರು ಕೈ ಬಿಡಕ್ಕಿಲ್ಲ. ಕೈ ಬಿಡಕ್ಕಿಲ್ಲ, ಆದ್ರೆ ಕಷ್ಟಗೆ ಕೈ ತೊಳೆಯಂಗ್ ಮಾಡ್ತಾವನಲ್ಲ ಅಮ್ಮವ್ರೆ. ಹೊಟ್ಟೆಗೆ ಬಿದ್ದು 3 ಮಕ್ಕಳನ್ನುವೆ ಕಷ್ಟಪಟ್ಟು ಸಾಕ್ತೆ. ಮೊದಲನೇವಳು ಅವಳ ಜೀವನನ ಅವಳೇ ಆಯ್ಕೆ ಮಾಡ್ಕೊಂಡ್ಳು. ಎರಡನೇವಳು ನಿಮ್ಗೆ ಗೊತ್ತು, ಹೆಣ್ಮಕ್ಕಳ ಹತ್ರ ಕನ್ಯಾದಾನ ಮಾಡೋ ಭಾಗ್ಯ ಸಿಗ್ಲಿಲ್ಲ. 3ನೇ ಮಗಳು ಯಾರನ್ನೂ ವಿರೋಧಿ ಮಾಡಕ್ಕಿಲ್ಲ ಅಂತ ಪ್ರಮಾಣ ಮಾಡಿದ್ಲು. ನಿಮ್ಗೆ ಗೊತ್ತು. ಸಚಿನ್ಗೆ ಓಕೆ ಅಂತ ಹೇಳಿ ಅವ್ನ ಮದುವೆ ಪ್ರಪೋಸಲ್ನ ಒಪ್ಕೋಬೇಕು. ನಾನು ಮಂದೆ ಅವ್ರಿಗೆ ಹೋದಾಗ ಯೋನೇವನಾಯ್ತು ಅಂತ ನಿಮ್ಗೆಲ್ಲ ಗೊತ್ತದೆ. ನಾನು ಯಾರನ್ನು ವಿರೋಧಿ ಮಾಡಕ್ಕಿಲ್ಲವ ಅಂದೋಳು ಈಗ ತಾಯಿ ಕೊಟ್ಟು ಮಾತನ್ನೇ ಮರ್ತ್ಬಿಟ್ಟವಳೆ. ನಾನು ಅನ್ಕೊಂಡಂಗೆ ಈಗ ಅವಳ ಮದ್ವೆನೂ ಆಗಕ್ಕಿಲ್ಲ. ನಾನು ಅನ್ಕೊಂಡಂಗೆ ಈಗ ಅವಳ ಮದ್ವೆನೂ ಆಗಕ್ಕಿಲ್ಲ. ಹೆಣ್ಮಕ್ಳು ನೆಮ್ಮದಿಯಿಂದ ಪಿರಾಣ ಬಿಡ್ಬೇಕು ಅಂತಂದ್ರೆ ಹುಟ್ಟಿಸಿದ ಅಪ್ಪ, ಕೈ ಹಿಡಿದ ಗಂಡ, ಹುಟ್ಟಿದ ಮಕ್ಕಳು ಎಲ್ಲರೂ ನೆಮ್ಮದಿ ಕೊಡ್ಬೇಕು. ಆದ್ರೆ ನಂಗೆ ಹುಟ್ಟಿಸಿದ ಅಪ್ಪ, ಕೈ ಹಿಡಿದ ಗಂಡ ಇವರಿಬ್ಬರಿಂದಲೂ ನೆಮ್ಮದಿ ಸಿಗ್ಲಿಲ್ಲ. ಅದು ಅವ್ರ ತೆಪ್ಪಲ್ಲ, ನನ್ನ ಹಣೆ ಬರ. ನನ್ನ ಮಕ್ಕಳು ಕೆಲವೊಂದು ವಿಷಯ ಬಿಟ್ರೆ ಎಲ್ಲ ನಾನು ಹೇಳ್ದಂಗೆ ನಡ್ಕೊಂಡವ್ರೆ. ಅದೇ ಗುರುಗಳು ಲಗ್ನದಾಗ ದ್ವಾಸ ಐತೆ ಅಂತಂದ್ರೆ ನನ್ನ ಬಾಳ ಆದಂಗೆ ಅವ್ರು ಬಾಳ ಆಗೋಯ್ತದೆ ಅಂತ ನೋವಾಯ್ತದೆ. ಒಬ್ಬಳು ಲೋಕನೇ ಬಿಟ್ಟು ಹೊಂಟೋದ್ಲು, ಇನ್ನೊಬ್ಳು ಸಂಸಾರನೇ ಬಿಟ್ಬಿಟ್ಲು, 3ನೇವಳು ಇರುತ್ತಿಗೆ ಬಿದ್ದವಳೆ. ಲಗ್ನ ದಿವಸದಾಗೆ ಎಲ್ಲರೂ ಅವ್ರಿಗಿಷ್ಟ ಬಂದಂಗೆ ಆಯ್ಕೆ ಮಾಡ್ಕೊತಾವ್ರೆ. ತಾಯಿಯಾಗಿ ನನ್ನ ಮಾತಿಗೆ ಎಲ್ಲದೆ ಬೆಲೆ, ಎಲ್ಲದೆ. ಆಸೆ ಪಟ್ಟು ಕೈ ಹಿಡಿದವಳು ಆಸರೆ ಇಲ್ಲದೆ ಅರ್ಧಕ್ಕೆ ಹೊರಟೋದು.
ಜೀವನೇ ಇಟ್ಕೊಂಡಿರೋ ಜೀವನ ಒಂಟಿ ಮಾಡಬಾರ್ದು ಅಂತ ಮಿಡಿಯೋ ಹೃದಯ ಬಿಟ್ಟು ಹೊರಟೋದು. ಈಗಲೂ ಪಕ್ಕದಲ್ಲಿದ್ದು ಬೀಳ್ಬಾರ್ದು ಅಂತ ಗುಂಡಿಗೆ ಕಾಯ್ತಾ ಇದೆ, ಗೂಳಿ ಗುಮ್ತಾ ಇದೆ. ಕೈ ಕಟ್ಟಿದ ಕಂಕಣನ ಕಿತ್ ಹಾಕಿದ್ದಾಯ್ತು. ಕಾನೂನು ಕೈ ಕಟ್ಕೊಂಡ್ ಕುಂತೈತೆ. ಈ ಕಂಟಿ ಕೈನ ಯಾರು ಕಟ್ಟಾಗ ಹಾಕಿಲ್ಲ. ತಲೆ ಇಲ್ಲದೆ ಮೆರೆಯೋರ್ನ ಉಸಿರು ನಿಲ್ಸುವಾಗ ಮಾಡ್ತೀನಿ ಅಂತ ಪಣ ತೊಟ್ಟಿದೆ ಕೂಸು. ಆದರೆ ಆ ಉಸಿರಿಗೆ ಉಸಿರು ಕೊಟ್ಟವಳು ಕೂಸು ಸರಿ ಹೋಗ್ಲಿ ಅಂತ ಶಿವನ್ ಕೇಳಕ್ ಬಂದವಳೆ. ಏನ್ ಪುಟ್ಟಮೆ ಹೊಲಿಯಂದ್ರ ಬಗ್ಗೆ ಇದ್ದಂಗೆ ನೋಡ್ತಾವ್ರ. ಈ ಸ್ವಾಮಿಗೆ ಎಲ್ಲ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಸ್ವಲ್ಪ ದಿನದಿಂದ ಇವ್ರೇನಾದ್ರೂ ಸಿಕ್ಕಿದ್ರೆ ಸಮಸ್ಯೆ ಆಗದೆ ಇರೋ ಥರ ಏನಾದರೂ ಪರಿಹಾರ ಕೇಳ್ಬೋದಿತ್ತು. ಇದು ಹನಿ, ಮುಂದೆ ಪ್ರವಾಹ. ಉದಯರೇ, ಇವತ್ತು ನೀವು ಹೇಳಿದ್ದೆಲ್ಲ ದಿಟ್ವೆ ನೋಡಿ. ಇವನೇ ನನ್ನ ಮಗ ಶ್ರೀಕಂಠೇಶ್ವರ. ಕ್ವಾಪ್ದಾಗೆ ಕೈ ಕತ್ತಿ ಹಿಡ್ದವನೆ. ಕೈಗೆ ರಕ್ತದ ಕಲೆ ಅಂಟದೇ ಇರಂಗೆ ಕತ್ತಿ ಕಿತ್ತು ಕೈ ಸುದ್ದ ಹೆಂಗ್ ಮಾಡೋದು ಯೋಳಿ. ಕೆದಕಿದ್ರೆ ಮಣ್ಣು, ಇನ್ನೂ ಕೆದಕಿದ್ರೆ ಹುಳ. ಸರಿ ಮಾಡಬೇಕು ಅಂತಾನೆ ಭಗವಂತ ಸೃಷ್ಟಿಸಿರೋ ವಸ್ತು.